ನಾರಾಯಣಹಳ್ಳಿಯದ ಸುಮಾರು 75 ದಿನ ನಮ್ಮ ನಿರಂತರವಾಗಿ ಹೋರಾಟ ಧರಣಿ ಮಾಡ್ತಾ ಇದ್ರು. ಕಾಲಾವಕಾಶ ಟೈಮ್ ಕೊಟ್ಟಿದ್ರು. ನಾವು ಒಂದು ಡೇಟ್ ಕೊಟ್ಟಿದ್ರು ಪ್ರೆಸ್ ಮೀಟ್ ಮಾಡಿಬಿಟ್ಟು 27ನೇ ತಾರೀಕು ನಮ್ಮ ಜಮೀನು ಏನು ಕೊಟ್ಟಿದ್ದಾರೆ ದಾಖಲೆಗಳು ರೆವಿನ್ಯೂ ಅವರು, ಅದಕ್ಕೋಸ್ಕರ ನಾವು ಜಮೀನುಗಳಿಗೆ ಹೋಗೋಕೆ ನಾವು ಅಲ್ಲಿ ಹೋದ್ರೆ ಇವರು RF DF ಮತ್ತೆ ರೆವಿನ್ಯೂ ಅವರು ಎಲ್ಲ ಒಟ್ಟಾಗಿ ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಬಡವರಿಗೆ ನ್ಯಾಯ ಸಿಗ್ತಾ ಇರೋದು? ಇಂಥ ಸರ್ಕಾರ ಕೆಟ್ಟ ಸರ್ಕಾರ ಇರಬೇಕಾ? ಇಂಥ ಸರ್ಕಾರಗಳನ್ನ ಸಪೋರ್ಟ್ ಮಾಡಬೇಕಾ? ದಯವಿಟ್ಟು ಮಾನ್ಯ ಮಂತ್ರಿಗಳೇ, MLAಗಳೇ, ನೀವು ತಲೆ ತೆಗೆಸಿ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಬಡವರನ್ನ ಅರೆಸ್ಟ್ ಮಾಡಿಬಿಟ್ಟು ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಯೂನಿವರ್ಸಿಟಿಗಳು ಕಂಪ್ನಿಗಳು ಕೊಡ್ತಾ ಇದ್ದಾರೆ ಭೂಮಿ. ನಮ್ಮಂತ ಬಡವರದ ಹೊಟ್ಟೆ ಹೊಡೆದು ಬಿಟ್ಟು ನಮ್ಮ ಜಮೀನು ಕಿತ್ಕೊಂಡ್ಬಿಟ್ಟು ಯೂನಿವರ್ಸಿಟಿಗೆ ಕೊಡ್ತಾ ಇದ್ದೀರಾ. ನಮ್ಮ ಹೋರಾಟ ಮುಂದುವರ್ತದೆ. ಇಡೀ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಹೇಳ್ತೀವಿ. ನೀನ್ ಮಾತಾಡೋಣ. ಏನು ಈ ದಿನ ಸಿಂಗಾಟನಲ್ಲಿ ಕದರನಹಳ್ಳಿ ಗ್ರಾಮದ ನಮ್ಮ ದಲಿತ ರೈತರಿಗೆ ಭೂಮಿ ಕೊಟ್ಟು ಅರಣ್ಯ ಇಲಾಖೆಯವರು ಏನು ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ನಮ್ಮ ದಲಿತ ರೈತರ ಭೂಮಿ ಇವತ್ತು ಜಾಗನ ಕಬಳಿಸುವ ಕೆಲಸ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿನೂ ಕೊಟ್ಟಿದ್ದೀವಿ. 27ನೇ ತಾರೀಕು ನಾವು ಉಗ್ರವಾದ ಹೋರಾಟವನ್ನು ನಂಬಿಕೊಂಡು ನಮ್ಮ ರೈತರಿಗೆ ಭೂಮಿಗೆ ಬಿಡುವ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಐಕ್ಯತಾ ಸಮಿತಿ ಒಂದು ರಚನೆ ಮಾಡ್ಕೊಂಡು ಇವತ್ತು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಇವತ್ತು ನಮ್ಮ ರೈತರನ್ನ ಜಾಗಕ್ಕೆ ಬಿಡುವ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈ ದಿನ ಸರ್ಕಾರ, ಇಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ, ಇಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯವರು ನಮ್ಮನ್ನ ತಡೆದು ನಮ್ಮ ದಲಿತ ರೈತರನ್ನು ಭೂಮಿ ಒಳಗೆ ಪ್ರವೇಶ ಮಾಡದೆ RTC ಇದ್ರೂ ಸಹ, ನಮ್ಮನ್ನ ದಾಖಲೆ ಇದ್ರೂ ಸಹ ನಮ್ಮ ರೈತರನ್ನ ನಾವು ಜಮೀನಿಗೆ ಜಾಗಕ್ಕೆ ಬಿಡಬೇಕಂತ ಹೋದ ಸಂದರ್ಭದಲ್ಲಿ ಇವರೆಲ್ಲ ಅಧಿಕಾರಿಗಳು ನಮ್ಮನ್ನು ತಡೆದಿರ್ತಾರೆ. ಇದು ಮೊದಲನೇ ಹೋರಾಟ. ಇದು ಇನ್ನು ನಮ್ಮ ಸಿಂಗಾಟಿ ಕದರನಹಳ್ಳಿ ಗ್ರಾಮದ ರೈತರಿಗೆ ಭೂಮಿ ಕಳಿಸುವವರೆಗೂ ಈ ಹೋರಾಟ ನಿಲ್ಲಲ್ಲ. ಈ ಹೋರಾಟ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೋರಾಟನ ಮಾಡ್ತೀವಿ. ರೈತರಿಗೆ ಭೂಮಿ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಹೋರಾಟ ಎಲ್ಲವರೆಗೂ ಹೋರಾಟ, ಹೋರಾಟ ಎಲ್ಲವರೆಗೂ ಹೋರಾಟ.